Hello students, welcome once again to online classes. In this video, we are going to discuss a wonderful lesson by Sharmila Raje. The lesson name is Kumud Pavade's thoughtful outburst on religious rites and customs in women's lives. So, in the title itself, you are listening the name Kumud Pavade, right? Yeah, I will explain you why exactly we are listening the name of Kumud Pavade in the title. Actually, Kumud Pavade ಒಬ್ಬ ಫೆಮಿನಿಸ್ಟ್ ರೈಟರ್. ಅವರು ಬರೆದಿರುವಂಥ ಅವರ ಆಟೋಬಯೋಗ್ರಫಿಯಿಂದ ಒಂದಿಷ್ಟು ಎಡಿಟೆಡ್ ಒಂದು ಪೀಸನ್ನು ಇಲ್ಲಿ ಶರ್ಮಿಳಾ ರೇಜೆ ಅವರು ನಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಅವರ ಆಟೋಬಯೋಗ್ರಫಿಯಲ್ಲಿ ಕುಮುದ್ ಪವಾಡೆ ಬರ್ಕೊಂಡಿರುವಂಥ ಒಂದಿಷ್ಟು ಕಂಟೆಂಟ್ಸನ್ನು ಒಂದಿಷ್ಟು ಎಡಿಟ್ ಮಾಡಿ ನಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಆ ಲೆಸನ್ ಇದು. ಹಾಗಿದ್ರೆ ವಾಟ್ ಇಸ್ ದ ಸ್ಪೆಷಾಲಿಟಿ ಅಬೌಟ್ ದಿಸ್ ಲೆಸನ್? ಟೈಟಲಲ್ಲೇ ನಿಮಗೆ ಬಂತು ಏನದು, ಆನ್ ರಿಲಿಜಿಯಸ್ ರೈಟ್ಸ್ ಆ್ಯಂಡ್ ಕಸ್ಟಮ್ಸ್ ಆ್ಯಂಡ್ ವುಮೆನ್ಸ್ ಲೈಫ್ಸ್. ಸೊ ನಾವು ಧಾರ್ಮಿಕ ಆಚರಣೆಗಳನ್ನು ಮಾಡ್ತೀವಿ. ಆಬ್ವಿಯಸ್ಲಿ ನಮ್ಮ ಮನೆಗಳಲ್ಲೆಲ್ಲ ಧಾರ್ಮಿಕ ಆಚರಣೆಗಳನ್ನು ಮಾಡ್ತೀವಿ ಅಲ್ವಾ. ಫಾರ್ ಎಕ್ಸಾಂಪಲ್ ವ್ರತ ಮಾಡೋದು ಅಥವಾ ಪೂಜೆ ಪುನಸ್ಕಾರ ಅಥವಾ ಇನ್ನೇನೋ ಉಪವಾಸ ಮಾಡೋದು ಫಾರ್ ಸಮ್ ಪರ್ಟಿಕ್ಯುಲರ್ ರೀಸನ್, ಈ ಥರ ಎಲ್ಲ ಮಾಡೋವಂಥ ಒಂದು ಪ್ರಾಕ್ಟೀಸನ್ನು ನಮ್ಮ ಮನೆಗಳಲ್ಲೆಲ್ಲ ನಾವು ನೋಡಿದ್ದೀವಿ, ಇಟ್ಕೊಂಡಿದ್ದೀವಿ. ಅದು ಪರ್ಟಿಕ್ಯುಲರ್ ಆಗಿ ವುಮೆನ್ಸ್ ಲೈಫ್ಸಲ್ಲಿ ಈ ಹೆಣ್ಮಕ್ಳ ಜೀವನದಲ್ಲಿ ಹೇಗೆ ರೋಲ್ ಪ್ಲೇ ಮಾಡುತ್ತೆ ಅನ್ನೋದನ್ನು ಕುಮುದ್ ಪವಾಡೆ ವಂಡರ್ಫುಲ್ಲಾಗಿ ಅವ್ರದ್ದೇ ಮನೆ ಇನ್ಸಿಡೆಂಟ್ನ ಎಕ್ಸ್ಪ್ಲೇನ್ ಮಾಡ್ತಾ ವಂಡರ್ಫುಲ್ಲಾಗಿ ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗಿದ್ದಾರೆ. ನನಗೊಂಥರ ಸ್ಪೆಷಲ್ ಅಂತ ಅನ್ನಿಸ್ತು ಈ ಲೆಸನ್. ಯಾಕಂದರೆ ಎಲ್ಲೋ ಒಂದು ಕಡೆ ನಾವು ಬ್ಲೈಂಡಾಗಿ ಫಾಲೋ ಮಾಡ್ತಾ ಇರ್ತೀವಿ. ದೊಡ್ಡವ್ರು ಹೇಳಿದ್ರು ನಾವು ಮಾಡ್ತಾ ಇದ್ದೀವಿ ಅಷ್ಟೇ. ಯಾವುದೋ ಅದು ಪೂಜೆ ಮಾಡು, ಇದು ಪೂಜೆ ಮಾಡು. ಆರ್ ಫಾರ್ ಎಕ್ಸಾಂಪಲ್, ಈಗ ಮದುವೆ ಆಗಿದೆ, ಗಂಡನ ಆಯುಷ್ಯು ಜಾಸ್ತಿ ಆಗುತ್ತೆ, ಈ ಪೂಜೆ ಈ ವ್ರತ ಮಾಡಿದರೆ. ಸೊ ಈ ಥರದ್ದನ್ನು ನಾವು ಕೇಳ್ತಾನೆ ಇರ್ತೀವಿ ಆ್ಯಂಡ್ ಬ್ಲೈಂಡಾಗಿ ಫಾಲೋ ಮಾಡ್ತಾನೆ ಇರ್ತೀವಿ. ಬಟ್ ಗೊತ್ತಿಲ್ಲ, ನಮಗೆ ಅನಿಸಲ್ಲ ಯಾಕೆ, ವೈ ಓನ್ಲಿ ಮೀ ಅಂಥೇಳಿ ಕ್ವೆಶನ್ ಕೇಳಬೇಕು ಅಂತ ನಮಗೆ ಯಾವತ್ತೂ ಅನಿಸಲ್ಲ ಅಲ್ವಾ. ಹಾಗಿದ್ರೆ ಯಾಕೆ ಗಂಡಸರು ಕೂಡ ಹೆಣ್ಮಕ್ಳು ಅಥವಾ ಅವರ ಹೆಂಡತಿಯರ ಆಯುಷ್ಯ ಜಾಸ್ತಿ ಆಗಲಿ ಅಂತ ಯಾಕೆ ಅವರು ಕೂಡ ವ್ರತ ಮಾಡಬಾರ್ದು, ಯಾಕೆ ಓನ್ಲಿ ವುಮೆನ್? ಸೊ ಹಾಗಾಗಿ ಪರ್ಟಿಕ್ಯುಲರ್ ಆಗಿ ಆ ಥರದ್ದು ಒಂದಿಷ್ಟು ಕಂಟೆಂಟನ್ನು ಕುಮುದ್ ಪವಾಡೆ ಅವರು ಬರೆದಿರೋವಂಥ ಅವರ ಆಟೋಬಯೋಗ್ರಫಿಯಿಂದ ಇಲ್ಲಿ ಶರ್ಮಿಳಾ ರೇಜೆ ಅವರು ನಮಗೆ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ. ಸೊ ದಿಸ್ ಇಸ್ ದ ಬ್ಯಾಕ್ಗ್ರೌಂಡ್ ಆಫ್ ದ ಸ್ಟೋರಿ, ರೈಟ್? ಐ ಹೋಪ್ ಯು ಗಾಟ್ ಇಟ್. ಐ ವಿಲ್ ಬಿಗಿನ್ ದ ಲೆಸನ್ ಡೈರೆಕ್ಟ್ಲಿ. ಐ ಥಿಂಕ್ ನಿಮಗೊಂದು ಇದಕ್ಕೆ ಒಂದು ಫೌಂಡೇಶನ್ ಗೊತ್ತಾಗಿದೆ ಅಂತ ಅನ್ಕೋತೀನಿ. ನಾನು ಡೈರೆಕ್ಟಾಗಿ ಸ್ಟಾರ್ಟ್ ಮಾಡ್ತೀನಿ. ವಂಡರ್ಫುಲ್ ಲೆಸನ್. ಇದನ್ನು ಯಾವುದೇ ಪ್ರೆಜುಡೈಸಸ್, ಯಾವುದೇ ಬಯಾಸ್ ಇಲ್ಲದೆ ನೀವು ಓಪನ್ ಮೈಂಡೆಡ್ ಆಗಿ ಈ ಲೆಸನನ್ನು ನೋಡ್ತಾ ಹೋಗಿ. ಯಾಕಂದರೆ ನಾವು ಒಂದಕ್ಕೆ ಸ್ಟಿಕ್ ಆನ್ ಆದರೆ ಇಲ್ಲೆಲ್ಲ ಹೇಳ್ತಾ ಇರೋದು ತಪ್ಪು ಅಂತ ಅನ್ಸೋಕ್ಕೆ ಶುರುವಾಗ್ಬಿಡುತ್ತೆ. ಸೊ ಈ ಥರ ತಪ್ಪು, ಈ ಥರ ಸರಿ ಅಂತ ಯಾವುದನ್ನು ಪ್ರೆಜುಡೈಸಸ್ ಇಟ್ಕೊಳ್ದೆ ಈ ಲೆಸನನ್ನು ಕುಮುದ್ ಪವಾಡೆ ಏನು ಹೇಳಿದ್ದಾರೆ ಕೇಳ್ತಾ ಹೋಗೋಣ. ಲೆಟ್ ಅಸ್ ಸಿ. ಓಕೆ, ಸೊ in the very first paragraph, she introduces her family background, her family structure, her home, ಅವಳ ಮನೆ ಹೇಗಿತ್ತು ಅದನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಕುಮುದ್ ಪವಾಡೆ. ಸೊ ಹೇಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ, ಸುಮ್ಮನೆ ಒಂದು ನೆನಪು ಮಾಡ್ಕೊಳ್ಳಿ. ಹಳೆಯ ಕಾಲದಲ್ಲಿ, ಆಮೇಲೆ ಈ ಉತ್ತರ ಕರ್ನಾಟಕದ ಸೈಡು ಹೇಗೆ ಮನೆಗಳಿರುತ್ತೆ, ಸೊ ಅದನ್ನೆಲ್ಲ ರಿಮೈಂಡ್ ಮಾಡ್ಕೊಳ್ಳಿ. ಯಾಕಂದರೆ ಇದೆಲ್ಲ ಅದಕ್ಕೆ ಸ್ವಲ್ಪ ರಿಲೇಟ್ ಆಗಿದೆ. ಯಾಕಂದರೆ ಕುಮುದ್ ಪವಾಡೆ ವಾಸ್ ಬಾರ್ನ್ ಇನ್ ಮಹರ್ ಫ್ಯಾಮಿಲಿ ಇನ್ ನಾಗ್ಪುರ್. ಸೊ ನಾಗ್ಪುರಲ್ಲಿ ಮಹರ್ ಫ್ಯಾಮಿಲಿಲಿ ಅವರು ಬೆಳೆದಿರೋದ್ರಿಂದ ಆಬ್ವಿಯಸ್ಲಿ ಅಲ್ಲಿ ಮನೆಗಳು, ಅಲ್ಲಿ ಇದು ಕಲ್ಚರೆಲ್ಲ ಎಲ್ಲೋ ಒಂದು ಕಡೆ ನಮ್ಮ ನಾರ್ತ್ ಕರ್ನಾಟಕ ಮನೆಗಳ ಕಲ್ಚರ್ ಥರನೇ ಇರುತ್ತೆ. ಸೊ ಹಾಗಾಗಿ ಅದನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಲೆಟ್ ಅಸ್ ಸ್ಟಾರ್ಟ್. Growing up in her maternal grandparents' home, a 3-storied house, Kumud Tayi tells of how the entrance of the house reminded her of the carved temple doors that find a place in museum today. ಸೊ ಇಲ್ಲಿ ಕುಮುದ್ ಪವಾಡೆ ಆ್ಯಕ್ಚುಲಿ ಇರೋದು ಮ್ಯಾಟರ್ನಲ್ ಗ್ರ್ಯಾಂಡ್ ಪೇರೆಂಟ್ಸ್ ಹೋಮಲ್ಲಿ. ಮ್ಯಾಟರ್ನಲ್ ಗ್ರ್ಯಾಂಡ್ ಪೇರೆಂಟ್ಸ್ ಹೋಮ್ ಅಂದರೆ ಆಬ್ವಿಯಸ್ಲಿ ಮದರ್ಗೆ ರಿಲೇಟ್ ಆಗಿರೋವಂಥ ಅವರ ತಾಯಿ ಮನೆ. ಸೊ ತಾಯಿ ಕಡೆ ಮನೆ, ಅಜ್ಜ ಅಜ್ಜಿ ಮನೆ ಇರುತ್ತಲ್ಲ, ಆ ಮನೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಹೇಗಿದೆ ಅದು 3-storied ಹೌಸ್.
ಸೊ ಎರಡು ಸ್ಟೇರ್ ಏನೋ 3 ಸ್ಟೋರೇಡ್ ಹೌಸ್, ಅದು ತುಂಬ ದೊಡ್ಡ ಮನೆ. ಆ್ಯಂಡ್ ಎಂಟ್ರೆನ್ಸ್ ಡೋರ್ ಕೂಡ ತುಂಬ ದೊಡ್ಡ ಡೋರು. ಇವತ್ತು ನಾವು ಯಾರ ಮನೇಲೂ ಆ ಥರ ಡೋರ್ ನೋಡೋಕ್ಕಾಗಲ್ಲ, ಓನ್ಲಿ ಮ್ಯೂಸಿಯಂ ವಿ ಕ್ಯಾನ್ ಸಿ. ಸೊ ಅದನ್ನೇ ಅಲ್ಲಿ ಹೇಳಿದ್ದಾರೆ, ಇವತ್ತಿನ ದಿವಸ ಮ್ಯೂಸಿಯಮ್ಸಲ್ಲಿ ನೋಡ್ಬೋದು ಆ ಥರದ್ದು ಡೋರ್ಸು. ಅಂತಹ ದೊಡ್ಡ ಕಾರ್ವೆಡ್ ಡೋರ್ಸ್. ಆ ಡೋರ್ ಮೇಲೆ ಕೆತ್ತನೆ ಮಾಡಿದ್ದಾರೆ, ಎಲ್ಲ ಶಿಲ್ಪಕಲೆಗಳನ್ನೆಲ್ಲ ಕೆತ್ತನೆ ಮಾಡಿದ್ದಾರೆ. ಅದಕ್ಕೆ ಹೇಳಿದ್ದು ನಾನು ಆ ಥರದ್ದು ನಮ್ಮ ನಾರ್ತ್ ಕರ್ನಾಟಕ ಮನೆಗಳನ್ನು ನೆನಪು ಮಾಡ್ಕೊಳ್ಳಿ ಅಂತ. ಸೊ ಆ ಥರದ ಮೇನ್ ಡೋರ್ ಇತ್ತು ಅವರ ಮನೇಲಿ. ದ ಸೆಕೆಂಡ್ ಫ್ಲೋರ್ ಆಫ್ ದ ಹೌಸ್ ವಾಸ್ ರಿಸರ್ವ್ಡ್ ಫಾರ್ ರಿಲಿಜಿಯಸ್ ಆ್ಯಕ್ಟಿವಿಟೀಸ್. ಆ್ಯಸ್ ಐ ಟೋಲ್ಡ್ ಯು ಜಸ್ಟ್ ನಾವು 3 ಸ್ಟೋರೇಡ್ ಹೌಸ್ ಅದು ಅಂತ. ಸೆಕೆಂಡ್ ಫ್ಲೋರಲ್ಲಿ ರಿಲಿಜಿಯಸ್ ಆ್ಯಕ್ಟಿವಿಟೀಸ್ ಮಾಡೋಕ್ಕೆ ಅಂತಲೇ ಸೆಕೆಂಡ್ ಫ್ಲೋರನ್ನು ಆ್ಯಕ್ಚುಲಿ ಫಿಕ್ಸ್ ಮಾಡಿದರು. ಈ ರಿಲಿಜಿಯಸ್ ಆ್ಯಕ್ಟಿವಿಟೀಸ್ ಮನೇಲಿ ಏನು ನಡೆಯುತ್ತೆ, ಫಾರ್ ಎಕ್ಸಾಂಪಲ್ ಈ ಪುರಾಣ ಪ್ರವಚನ ಮಾಡೋದು ಅಥವಾ ಭಜನ್ಸ್ ಮಾಡೋದು, ಆ ಥರದ ಆ್ಯಕ್ಟಿವಿಟೀಸ್ಗೆ ಸೆಕೆಂಡ್ ಫ್ಲೋರನ್ನು ಫಿಕ್ಸ್ ಮಾಡಿದರು. ಇನ್ ದ ರೂಮ್ ವಿತ್ ಕ್ಲೀನ್ ವೈಟ್ ಹಾಲ್ಸ್ ಆ್ಯಂಡ್ ಅ ಫ್ಲೋರ್ ವಿತ್ ಕರ್ವ್ಡ್ ಡೌನ್ ವಾಸ್ ಕೆಪ್ಟ್ ದ ಸ್ಪೆಸಿಫಿಕಲಿ ಕನ್ಸ್ಟ್ರಕ್ಟೆಡ್ ವುಡನ್ ಮ್ಯಾಂಟಲ್ ದ ಪ್ಲೇಸ್ ಆಫ್ ದ ಗಾಡ್ಸ್. ಸೊ ಇಲ್ಲಿ ಇನ್ ದ ರೂಮ್ ವಿತ್ ಕ್ಲೀನ್ ವೈಟ್ ಹಾಲ್ಸ್, ರೂಮ್ಗಳಲ್ಲೆಲ್ಲ ನಿಮಗೆ ತುಂಬ ಕಲರ್ಫುಲ್ ಆಗಿ ಕಾಣಿಸ್ತಿರ್ಲಿಲ್ಲ. ವೈಟ್ ಹಾಲ್ಸ್, ಕ್ಲೀನ್ ವೈಟ್ ಹಾಲ್ಸ್ ಕಾಣಿಸ್ತಾ ಇತ್ತು. ಆ್ಯಂಡ್ ಫ್ಲೋರ್, ನೆಲ ಹೇಗಿತ್ತು, ಈ ಕೌ ಡಂಗ್, ಆಕಳ ಸಗಣಿ ಇರುತ್ತಲ್ಲ, ಸಗಣಿ ನೆಲ ಇತ್ತು ಅಂತ ಹೇಳ್ತಾ ಇದ್ದಾರೆ. ಸೊ ಯು ಜಸ್ಟ್ ಗೆಟ್ ಯುವರ್ ಫ್ಲ್ಯಾಶ್ ಬ್ಯಾಕ್ ಆಫ್ ಯುವರ್ ಗ್ರ್ಯಾಂಡ್ ಮದರ್ಸ್ ಹೌಸ್ ಅಥವಾ ವಿಲೇಜ್ ಸೈಡ್ ಹೌಸನ್ನು ನೆನಪು ಮಾಡ್ಕೊಳ್ಳಿ. ಆವಾಗಿನ ಕಾಲದಲ್ಲಿ ಹಾಗೆ ನೆಲಕ್ಕೆ ಸಗಣಿ ಸಾರಿಸ್ತಾ ಇದ್ರು, ಆ ಥರದ ನೆಲ ಇರ್ತಾ ಇತ್ತು. ಸೊ ಅದೇ ಥರದ್ದು ಇಲ್ಲಿ ಇತ್ತು ಅಂಥೇಳಿ ಅಲ್ಲಿ ಹೇಳ್ತಾರೆ. ಆ್ಯಂಡ್ cow dung was kept the specifically constructed wooden mantle, the place of the gods. ಸೊ ಅಲ್ಲಿ ತುಂಬ ಪೂಜೆ ಪುನಸ್ಕಾರ ನಡೀತಾ ಇದ್ದಿದ್ದರಿಂದ ಆ ಪ್ಲೇಸ್ ಆಫ್ ಗಾಡ್, ದೇವರಿರೋ ಜಾಗ ಇದು ಅಂಥೇಳಿ ಪವಿತ್ರ ಆಗುತ್ತೆ. ಆ ಸಗಣಿ ಸಾರಿಸಿದ್ರೆ ಆ ನೆಲ ಪವಿತ್ರ ಅಂಥೇಳಿ ಒಂದು ಬಿಲೀಫ್ ಸಿಸ್ಟಮ್ ಇತ್ತು. ಸೊ ಆ ಥರದ್ದು ಫ್ಲೋರ್ ಇತ್ತು ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ. ದೇರ್ ವರ್ ಫ್ರೇಮ್ಸ್ ಆಫ್ ದ 4 holy places of the Hindus and framed photographs of almost all Shaivite and Vaishnavite gods. ಮನೆ ತುಂಬ ಫೋಟೋಗಳು. ಈಗ ನೀವು ಯಾರ್ದಾರು ಮನೇಲಿ ತುಂಬ ಪೂಜೆ ಪುನಸ್ಕಾರ ಅದೆಲ್ಲ ಮಾಡ್ತಾ ಇದ್ರೆ ಮೇ ಬಿ ನೀವು ಅಬ್ಸರ್ವ್ ಮಾಡಿರ್ತೀರಾ. ಸೊ ಅಲ್ಲಿ ಎಲ್ಲ ದೇವರು ಫೋಟೋಗಳನ್ನು ಹಾಕ್ಕೊಂಡಿರ್ತಾರೆ. ಸೊ ಇಲ್ಲೂ ಕೂಡ there are frames of the 4 holy places of the Hindus and framed photographs. ಅಲ್ಲಿ ಒಂಥರ ಹೋಲಿ ಪ್ಲೇಸ್ ಏನೋ ಅಂತ ಅನ್ನಬೇಕು, ಹಿಂದೂಗಳ ಹೋಲಿ ಪ್ಲೇಸ್ ಏನೋ ಅಂತ ಅನ್ನಬೇಕು, ಅಂಥ ಒಂದು ಪ್ಲೇಸ್ ಇತ್ತು. ಅಲ್ಲಿ 2 ಥರದ ಫೋಟೋಸನ್ನು ನೀವು ನೋಟಿಸ್ ಮಾಡ್ಬೋದಿತ್ತು. ಏನದು, ಶೈವೈಟ್ ಆ್ಯಂಡ್ ವೈಷ್ಣವೈಟ್ ಫೋಟೋಸ್ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಐ ವಿಲ್ ಟೆಲ್ ಯು ವಾಟ್ ಈಸ್ ಶೈವೈಟ್ ಆ್ಯಂಡ್ ವಾಟ್ ಈಸ್ ವೈಷ್ಣವೈಟ್. ಆ್ಯಕ್ಚುಲಿ ನಮ್ಮ ಈ ರಿಲಿಜಿಯಸ್ ಸಿಸ್ಟಮಲ್ಲಿ ಈ ದೇವರನ್ನು 2 ಥರ ದೇವರಾಗಿ ಡಿವೈಡ್ ಮಾಡ್ತಾರೆ ಒಂದಿಷ್ಟು ರಿಲಿಜಿಯಸ್ ಥಿಂಕರ್ಸ್. ಏನಂದರೆ ಶೈವೇಟ್ ಅಂದರೆ ಶಿವನ ಆರಾಧನೆ ಮಾಡೋರು, ಆಮೇಲೆ ವಿಷ್ಣುವನ್ನು ಆರಾಧನೆ ಮಾಡೋರು ಅಂತ. ಈಗ ಫಾರ್ ಎಕ್ಸಾಂಪಲ್ ಶಿವನ ಆರಾಧನೆ ಮಾಡೋರು ಅಂತ ಅಂದರೆ ಲೈಕ್ ಮೋಸ್ಟ್ಲಿ ಅಥವಾ ಮೋಸ್ಟ್ ಪ್ರಾಬಬ್ಲಿ ಈ ಲಿಂಗಾಯತ್ಸ್. ಸೊ ಆ ಥರದವರು ಶಿವನ ಆರಾಧನೆ ಮಾಡ್ತಾಯಿದ್ರು. ಆ್ಯಂಡ್ ವಿಷ್ಣುವನ್ನು ಆರಾಧನೆ ಮಾಡೋರು ಅಂತ ಅಂದರೆ ಈ ಬ್ರಾಹ್ಮಿನ್ಸ್. ಸೊ ಆ ಥರದವರು ವಿಷ್ಣುವನ್ನು ಆರಾಧನೆ ಮಾಡ್ತಾಯಿದ್ರು. ಸೊ ಈ ಥರ ಶಿವನ ಆರಾಧನೆ ಮಾಡುವಂಥ ಫೋಟೋಸು, ವಿಷ್ಣುವನ್ನ ಆರಾಧನೆ ಮಾಡುವಂಥ ಫೋಟೋಸು ಎರಡೂ ಕೂಡ ಅಲ್ಲಿ ಇತ್ತು. ಅವ್ರ ಮನೇಲಿ 2 ಥರದ ದೇವರುಗಳು ಇದ್ವು ಅಂಥೇಳಿ ಅಲ್ಲಿ ಹೇಳ್ತಾ ಹೋಗ್ತಾರೆ. ಇನ್ ದ 1940s and early 50s, before Dharmantar, literally religious conversion, here the reference is to the Dhamma Diksha or conversion to Buddhism by Dr. Ambedkar and his followers. The month of Shravan, in bracket actually they have given you, a rainy month in the Hindu calendar, was dedicated to the recitation of the Puranas like the Pandava Pratap and Bhagavad Purana. So actually ಏನಾಗ್ತಾ ಇತ್ತು, ಈ 1940s ಅಲ್ಲಿ ಈಗ ಸ್ಟೋರಿಗೆ ಬಂದರು. 1940s ಅಲ್ಲಿ ಬಿಫೋರ್ ಧರ್ಮಾಂತರ್ ಅಂದರೆ
ಆವಾಗ ಈ ಕ್ಯಾಸ್ಟ್ ಕನ್ವರ್ಷನ್ಸ್ ಎಲ್ಲ ಆಗ್ತಾಯಿತ್ತು, ಬೇರೆ ಧರ್ಮಕ್ಕೆ ನಾವು ಕನ್ವರ್ಟ್ ಆಗ್ಬೋದಿತ್ತು. ಈಗ ಹೇಗೆ ಡಾಕ್ಟರ್ ಅಂಬೇಡ್ಕರ್ ಕೂಡ ಒಂದು ಬುದ್ಧಿಸಮ್ಗೆ ಕನ್ವರ್ಟ್ ಆಗೋಕ್ಕೆ ಅಂತ ಹೇಳಿ ಹೋಗ್ತಾರೆ, ಕನ್ವರ್ಟ್ ಆಗ್ತಾರೆ. ಸೊ ಆ ಥರದ ಒಂದು ಪೀರಿಯಡು, ಅದಕ್ಕೂ ಮುಂಚಿನ ಸ್ಟೋರಿ ಇದು ಅಂಥೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಶ್ರಾವಣ ಸೀಸನ್ ಅಂತ ಅಂದ ತಕ್ಷಣವೇ ನಮಗೆ ಇಲ್ಲಿ ಎಸ್ಪೆಷಲಿ ಇನ್ ಕರ್ನಾಟಕ ವಿ ನೋ ದಟ್ ಶ್ರಾವಣ ಸೀಸನ್ ಈಸ್ ಪ್ಯೂರ್ಲಿ ಡೆಡಿಕೇಟೆಡ್ ಟು ಪೂಜಾಸ್ ಆ್ಯಂಡ್ ಪುನಸ್ಕಾರಾಸ್, ರೈಟ್? ಪೂಜೆ ಪುನಸ್ಕಾರ ಮಾಡುವಂಥ ಸೀಸನ್ ಇದು ಶ್ರಾವಣ ಅಂದರೆ. ಶ್ರಾವಣ ಪೂರ್ತಿ ಪೂಜೆ ಮಾಡ್ತಾ ಇರ್ತೀವಿ, ಆ ಕಟ್ಟೆ ಈ ಕಟ್ಟೆ ಅಂತ ಹೇಳಿ ಹೋಗ್ತಾ ಇರೋದು, ಇದೆಲ್ಲ ನಾವು ನೋಡಿದ್ದೀವಿ ಅಲ್ವಾ? ಸೊ ಅಲ್ಲಿ ಅದನ್ನು ಹೇಳ್ತಾ ಇದ್ದಾಳೆ. ಶ್ರಾವಣ ಸೀಸನ್ ಅದು, ಆ್ಯಂಡ್ ಪುರಾಣ ಪ್ರವಚನಗಳು ಆ ಟೈಮಲ್ಲಿ ಜಾಸ್ತಿನೇ ಇರುತ್ತೆ ನಮ್ಮ ಸೊಸೈಟಿಲಿ. ಸೊ ಆ ಥರದ್ದು ಪುರಾಣಸ್ ಎಲ್ಲ ನಡೀತಾ ಇತ್ತು ಆ ಒಂದು ಪೀರಿಯಡಲ್ಲಿ, ಲೈಕ್ ಕುಮುದ್ ಪವಾಡೆ ಏನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಆ ಒಂದು ಟೈಮದು. So what happened exactly? So most of the people in the community, majority of whom were mill workers, came to listen to the illustrations. Actually ಇವ್ರ ಮನೆಯಲ್ಲಿ ಪ್ರವಚನ ನಡೀತಾ ಇತ್ತು. ಅದಕ್ಕೆ ಏನು ಮಾಡ್ತಾಯಿದ್ರು, ಅವ್ರ ಮನೆ ಸುತ್ತ ಇರೋವಂಥ ಒಂದಿಷ್ಟು ಜನ ಮಿಲ್ ವರ್ಕರ್ಸ್ ಅವರೆಲ್ಲ ಮಿಲ್ಲಲ್ಲಿ ವರ್ಕ್ ಮಾಡಿ ಅದೆಲ್ಲ ಮುಗಿಸಿ ಬಂದ ಮೇಲೆ ಏನು ಮಾಡ್ತಾಯಿದ್ರು, ಈ ಪುರಾಣಸ್ ಎಲ್ಲ ಕೇಳೋಕ್ಕೆ ಅಂಥೇಳಿ ಇವ್ರ ಮನೇಲಿ ಸೇರ್ಕೋತಾಯಿದ್ರು. ಆ ಥರದ್ದು ಒಂದು ಹ್ಯಾಬಿಟ್ ನಡ್ಕೊಂಡು ಬರ್ತಾಯಿತ್ತು. Her grandfather would read out the Purana and her grandmother, Motiyaji, her grandfather's first wife, would explain the message in them. ಯೂಶ್ವಲಿ ಏನಾಗ್ತಾ ಇತ್ತು, ಅವ್ರ ಗ್ರ್ಯಾಂಡ್ ಫಾದರ್ ಪುರಾಣ ಅದೇನು ಪ್ರವಚನ ಮಾಡ್ತಾ ಇದ್ರಲ್ಲ ಪುರಾಣ, ಅದನ್ನು ಬುಕ್ ಹಿಡ್ಕೊಂಡು ಹೇಳ್ತಾ ಇದ್ರು. ಆ್ಯಂಡ್ ಅವ್ರ ಅಜ್ಜಿ ಇದ್ರಲ್ಲ, ಅಂದರೆ ಅವ್ರ ಗ್ರ್ಯಾಂಡ್ ಫಾದರ್ ಫಸ್ಟ್ ವೈಫ್ ಅಂತ ಹೇಳಿದ್ದಾರೆ, ಅಜ್ಜಿ ಇದ್ರಲ್ಲ ಅವರ ಗ್ರ್ಯಾಂಡ್ ಮದರ್ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಜನಕ್ಕೆ. ಓಕೆ, ಅವ್ರು ಓದಿದ್ದು ಏನದು ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಈ ಥರದ ಪ್ರಾಕ್ಟೀಸನ್ನು ನಡೆಸ್ಕೊಂಡು ಬರ್ತಾಯಿದ್ರು. ಕುಮುತ್ತಾಯಿ ಸ್ಪೀಕ್ಸ್ ಆಫ್ ದ ಬ್ರಿಲಿಯನ್ಸ್ ಆ್ಯಂಡ್ ಇಂಟೆಲೆಕ್ಟ್ of this woman from the Dalit community who could explain issues related to the Atma, Paramatma, soul and God, and her mastery at rendering the story so well. So ಇಲ್ಲಿ ಕುಮುತ್ತಾಯಿಗೆ ಇದನ್ನೆಲ್ಲ ನೋಡಿ ತುಂಬ ಆಶ್ಚರ್ಯ ಆಗೋದು. ಯಾಕಂದರೆ ದಲಿತ್ ಲೈಕ್ ಫ್ಯಾಮಿಲಿಗೆ ಸೇರಿದಂಥ ಫ್ಯಾಮಿಲಿ ಇದು, ದಲಿತ್ ಇದಕ್ಕೆ ಕ್ಯಾಸ್ಟಿಗೆ ರಿಲಿಜನ್ಗೆ ಸೇರಿದಂಥ ಫ್ಯಾಮಿಲಿ. ಆ್ಯಂಡ್ ದಲಿತ್ ರಿಲಿಜನ್ನಲ್ಲಿ ಇದ್ದು ಕೂಡ ಅಲ್ಲಿ ಹೆಣ್ಮಕ್ಳು ಎಜುಕೇಷನ್ ತಗೊಳ್ಳೋದೇ ಹೆಚ್ಚು. ಆ್ಯಕ್ಚುಲಿ ಐ ಮೀನ್ ಕಡಿಮೆ, ಸಾರಿ, ಹೆಣ್ಮಕ್ಳಿಗೆ ಎಜುಕೇಷನ್ ಜಾಸ್ತಿ ಕೊಡಲ್ಲ. ಅಂಥದ್ರಲ್ಲಿ ನಮ್ಮ ಗ್ರ್ಯಾಂಡ್ ಮದರ್ ಅವರು ಓದಿರೋದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರಲ್ಲ, ದಟ್ಸ್ ವೈ ಐ ವಾಸ್ ವೆರಿ ಪ್ರೌಡ್ ಆಫ್ ಮೈ ಗ್ರ್ಯಾಂಡ್ ಮದರ್ ಅಂಥೇಳಿ ಇಲ್ಲಿ ಫೀಲ್ ಮಾಡ್ತಾರೆ. ದಲಿತ್ ಫ್ಯಾಮಿಲಿಯಲ್ಲಿ ಹುಡ್ಕೊಂಡು ಕೂಡ ಒಂದು ಪುರಾಣನ ಅದನ್ನು ಎಕ್ಸ್ಪ್ಲೇನ್ ಮಾಡೋದಿದೆಯಲ್ಲ, ಇಟ್ಸ್ ಅ ಗ್ರೇಟ್ ಥಿಂಗ್ ಅಂಥೇಳಿ ಇಲ್ಲಿ ಹೇಳ್ತಾರೆ. ಆ್ಯಂಡ್ ಆತ್ಮ ಪರಮಾತ್ಮ ಅಂದರೆ ಈ ಸೋಲ್ ಆ್ಯಂಡ್ ಗಾಡ್ ಬಗ್ಗೆ ಇರುವಂಥ ಫಿಲಾಸಫಿಕಲ್ ಥಾಟ್ಸು ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿ ಅವ್ರ ಗ್ರ್ಯಾಂಡ್ ಮದರ್ ಹೇಳ್ತಾ ಇರೋದನ್ನು ನೋಡಿ ಇವ್ರಿಗೆ ತುಂಬ ಪ್ರೌಡ್ ಫೀಲ್ ಅಂತ ಅನಿಸ್ತಾ ಇತ್ತು. ದಿಸ್ ಇಸ್ ಸಮಥಿಂಗ್ ದಟ್ ಕಂಟಿನ್ಯೂಸ್ ಟು ಇಂಪ್ರೆಸ್ ಕುಮುತ್ತಾಯಿ ಈವನ್ ಟುಡೇ. ಅದನ್ನೇ ಏನು ತುಂಬ ಇಂಪ್ರೆಸ್ ಆಗ್ತಾಯಿದ್ರು ಕುಮುತ್ತಾಯಿ ಇದನ್ನೆಲ್ಲ ನೋಡಿ. ವಾವ್, ಮೈ ಗ್ರ್ಯಾಂಡ್ ಮದರ್ ಯುನೋ ಶಿ ಈಸ್ ವೆರಿ ಗ್ರೇಟ್ ಅನ್ನೋ ಥರ ಫೀಲ್ ಮಾಡ್ತಾಯಿದ್ರು. ಇನ್ ಹರ್ ಲೈವ್ಲಿ ಆ್ಯಂಡ್ ಇಂಟ್ರೆಸ್ಟಿಂಗ್ ಸ್ಟೈಲ್ ಶಿ ಟೋಲ್ಡ್ ಆಲ್ ಕೈಂಡ್ಸ್ ಆಫ್ ಸ್ಟೋರೀಸ್ including those of several Pativrata women, Narmada, Sita, Damayanti, Mandodari, all came alive in her renderings. So ಇಲ್ಲಿ ಅವರ ಗ್ರ್ಯಾಂಡ್ ಮದರ್ ಹೇಳ್ತಾ ಇದ್ದಂಥ ಅದು ಇಂಟ್ರೆಸ್ಟಿಂಗ್ ಸ್ಟೈಲ್ ಇದೆಯಲ್ಲ, ಅದನ್ನು ಕೇಳಿ 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 ಈ ಪತಿವ್ರತ ಸ್ಟೋರೀಸು, ಪತಿವ್ರತ ವುಮೆನ್ ಹೆಂಗೆ ಮಹಿಳೆಯರು ನಾವೆಲ್ಲ ಬಹುಶಃ ಕೇಳಿರ್ತೀವಿ ಕೆಲವು ಹೆಸರು, ಲೈಕ್ ಸತಿ ಸಾವಿತ್ರಿ ಆ ಥರದ್ದೆಲ್ಲ ಹೆಸರು ಕೇಳಿರ್ತೀವಿ. ಅದನ್ನೇ ಕೊಟ್ಟಿದ್ದಾರೆ, ನರ್ಮದಾ, ಸೀತಾ, ದಮಯಂತಿ, ಮಂಡೋದರಿ, ಈ ಥರ ಪತಿವ್ರತೆಯಾಗಿರುವಂಥ ಮಹಿಳೆಯರದು ಸ್ಟೋರಿನ ನಮ್ಮ ಗ್ರ್ಯಾಂಡ್ ಮದರ್ ಇಂಟ್ರೆಸ್ಟಿಂಗ್ ಆಗಿ ನನಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಅದನ್ನು ಕೇಳೋಕ್ಕೆ ಖುಷಿ ಆಗ್ತಾಯಿತ್ತು. ಈಗಲೂ ನನ್ನ ಕಣ್ಮುಂದೆ ಕಟ್ಟದಂಗಿದೆ ಆ ಸ್ಟೋರೀಸ್ ಎಲ್ಲ. ಈಗಲೂ ಐ ಕ್ಯಾನ್ ರಿಮೆಂಬರ್ ಆಲ್ ದೋಸ್ ಸ್ಟೋರೀಸ್ ಸೊ ಈಸಿಲಿ ಅಂಥೇಳಿ ಇಲ್ಲಿ ಕುಮುತ್ತಾಯಿ ಅವರ ಗ್ರ್ಯಾಂಡ್ ಮದರ್ ಹೇಳ್ತಿದ್ದಂಥ ಪುರಾಣದ ಕಥೆಗಳನ್ನು ಇಲ್ಲಿ ನೆನಪು ಮಾಡ್ಕೋತಾರೆ. ಓಕೆ, ಇನ್ ನೆಕ್ಸ್ಟ್ ಪ್ಯಾರಾಗ್ರಾಫ್. ಫಾರ್ ಎಕ್ಸಾಂಪಲ್, ದ ಸ್ಟೋರೀಸ್ ಆಫ್ ಸಾವಿತ್ರಿ ದಟ್ ಶಿ ಹರ್ಡ್ ಇನ್ ಹರ್ in early life left an indelible imprint on Kumutai's mind. ಇಲ್ಲಿ ಒಂದು ಎಕ್ಸಾಂಪಲ್ ತಗೋತಾರೆ. ಆ ಥರದ ಸ್ಟೋರಿ ಯಾವುದೋ ಅವಳ ಮನಸ್ಸಲ್ಲಿ ಪರ್ಮನೆಂಟಾಗಿ
ಇರೋದು ಅಂಥೇಳಿ. ಫಾರ್ ಎಕ್ಸಾಂಪಲ್ ಸತಿ ಸಾವಿತ್ರಿ ಸ್ಟೋರಿ ತಗೋತಾರೆ. ಸತಿ ಸಾವಿತ್ರಿ ಸ್ಟೋರಿ ಅವಳ ಮೈಂಡಲ್ಲಿ ಹೇಗೆ ಒಂದು ಪರ್ಮನೆಂಟ್ ಒಂದು ಗುರ್ತು ಮೂಡಿಸಿದೆ, ಯಾಕೆ ಸತಿ ಸಾವಿತ್ರಿ ಸ್ಟೋರಿ ಅವಳಿಗೆ ಅಷ್ಟೊಂದು ಪರ್ಮನೆಂಟಾಗಿ ಮೈಂಡಲ್ಲಿದೆ ಅಂತ ಹೇಳಿ ಹೇಳ್ತಾರೆ. ಶಿ ರಿಮೆಂಬರ್ಸ್ ಸೋ ವೆಲ್ ಹರ್ ಗ್ರ್ಯಾಂಡ್ ಮದರ್ಸ್ ನೆರೇಷನ್ ಆಫ್ ದಿಸ್ ಸ್ಟೋರಿ. ಗ್ರ್ಯಾಂಡ್ ಮದರ್ ಹೇಗೆ ನೆರೇಟ್ ಮಾಡ್ತಾ ಇದ್ರಲ್ಲ ಅದನ್ನೆಲ್ಲ ಐ ಕ್ಯಾನ್ ರಿಮೆಂಬರ್ ಸೋ ವೆಲ್, ತುಂಬ ಚೆನ್ನಾಗಿ ನಂಗೆ ನೆನಪಿದೆ ಅಂತ ಹೇಳಿ ಹೇಳ್ತಾರೆ. The images of Satyavan, the problems Savitri encountered, her courageous and determined pursuit of Yama, the god of death, Yama granting Savitri her husband's life, progeny and prosperity have all remained crystal clear in her mind. ಯಾಕೆಂದರೆ ಸತಿ ಸಾವಿತ್ರಿ ಲೈಫಲ್ಲಿ ಬರೋವಂಥ ಸಾವಿತ್ರಿಯ ಸ್ಟ್ರಾಂಗ್ ಕ್ಯಾರೆಕ್ಟರ್ ಆ್ಯಂಡ್ ಯುನೋ ಪೂಜೆ ಮಾಡಿ ಯಮನ್ನ ಒಲಿಸ್ಕೊತಾಳೆ ಸಾವಿತ್ರಿ. ಯಮ ಬರ್ತಾನೆ ಆ್ಯಂಡ್ ಅವಳು ಭಕ್ತಿ ಅವಳು ಇದನ್ನು ನೋಡಿ ಯಮನೇ ಸೋತ್ಬಿಡ್ತಾನೆ. ಸೋತು ಏನು ಮಾಡ್ತಾನೆ, ಯಮ ಗ್ರಾಂಟಿಂಗ್ ಸಾವಿತ್ರಿ ಹರ್ ಹಸ್ಬೆಂಡ್ಸ್ ಲೈಫ್. ಸತಿ ಸಾವಿತ್ರಿ ಗಂಡ ಸತ್ತಾಗ ಯಮನೇ ಸೋತು ಏನು ಮಾಡ್ತಾನೆ, ಓಕೆ ನಿನ್ನ ಗಂಡನ ನಾನು ತೊಗೊಂಡು ಹೋಗಲ್ಲ ಲೈಕ್ ಸ್ವರ್ಗಲೋಕಕ್ಕೆ, ಅವನು ನಿನ್ನ ಜೊತೆನೇ ಇರ್ತಾನೆ ಜೀವಂತವಾಗಿ ಅಂಥೇಳಿ ಆ ವರ ಕೊಡೋದು ಯಮನೇ ಚೇಂಜ್ ಆಗಿ. ಸೊ ಈ ಥರದ್ದು ಕಲರ್ಫುಲ್ ಸ್ಟೋರೀಸನ್ನು ಆ ಗ್ರ್ಯಾಂಡ್ ಮದರಿಂದ ಅವಳು ಕೇಳಿ ಅದು ಅವಳ ಮೈಂಡಲ್ಲಿ ಕ್ರಿಸ್ಟಲ್ ಕ್ಲಿಯರ್ ಆಗಿ ಎವ್ರಿಥಿಂಗ್ ಹ್ಯಾಸ್ ಇಂಪ್ರಿಂಟೆಡ್ ಇನ್ ಹರ್ ಮೈಂಡ್. ಸೊ ಹಾಗಾಗಿ ನನ್ನ ಗ್ರ್ಯಾಂಡ್ ಮದರ್ ಕೇಳೋ ಸ್ಟೋರೀಸು ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಇಲ್ಲಿ ಹೇಳ್ಕೊತಾರೆ. Indeed, because of these stories, Kumutai became a follower of Savitri and began to worship the people tree along with other married women, and she continued to do this for many years. Yes, so ಇದು ಹೀಗೆ ಏನು, ನಾವೆಲ್ಲ ಚಿಕ್ಕವರಿದ್ದಾಗ ತುಂಬ ಇನ್ನೋಸೆಂಟ್ ಇರ್ತೀವಿ ಅಲ್ವಾ. ಸೊ ಯಾರು ನಮಗೇನು ಫೀಡ್ ಮಾಡ್ತಾ ಹೋಗ್ತಾರೆ, ತಲೆಯಲ್ಲಿ ಹೇಳ್ತಾ ಹೋಗ್ತಾರೆ, ಅದು ನಿಜ ಅಂಥೇಳಿ ನಾವು ನಂಬ್ತಾ ಹೋಗ್ತೀವಿ, ಕರೆಕ್ಟ್. ಬಟ್ ನಾವು ಬೆಳೀತಾ ನಾವು ಸೊಸೈಟಿಲಿ ನೋಡ್ತೀವ, ನಮಗೆ ಎಕ್ಸ್ಪೀರಿಯೆನ್ಸ್ ಆಗುತ್ತಾ ಅಥವಾ ನಮ್ಮ ಕಣ್ಣೆದ್ರಿಗೆ ನಡೀತಾರೆ ಇನ್ಸಿಡೆಂಟ್ಸ್ ನೋಡ್ತೀವ, ಅದನ್ನು ನೋಡಿ ನಾವೇನು ಮಾಡ್ತಾ ಹೋಗ್ತೀವಿ, ಇದು ಸರಿ ಇದು ತಪ್ಪು ಅಂಥೇಳಿ ಕ್ವೆಶ್ಚನ್ ಮಾಡ್ತಾ ಹೋಗ್ತೀವಿ, ಒಂದು ಕ್ಲಾರಿಟಿಗೆ ಬರ್ತಾ ಹೋಗ್ತೀವಿ. ಸೊ ಇಲ್ಲೂ ಅಷ್ಟೇ, ಕುಮುತ್ತಾಯಿ ಚೈಲ್ಡ್ಹುಡ್ ಡೇಸಲ್ಲಿ ಈ ರೀಸನ್ಗೆ ಅವಳು ಪುರಾಣ ಅದನ್ನೆಲ್ಲ ಕೇಳ್ತಾ ಇದ್ಲಲ್ಲ, ಆ ರೀಸನ್ಗೆ ಅವಳು ಏನು ಮಾಡ್ತಾಯಿದ್ಲು, ಸಾವಿತ್ರಿ ಫ್ಯಾನ್ ಆಗಿಬಿಟ್ಟಿದ್ಲು, ಸತಿ ಸಾವಿತ್ರಿ ಫ್ಯಾನ್ ಆಗಿಬಿಟ್ಟಿದ್ಲು. ಆ್ಯಂಡ್ ಈಗ ಈ ಶ್ರಾವಣದಲ್ಲಿ ಕೆಲವರು ಈ ಅಶ್ವತ್ಥಕಟ್ಟೆ ಪೂಜೆ ಮಾಡೋದು, ಇನ್ನು ಈ ಥರ ಎಲ್ಲ ಮರಗಳನ್ನು ಹೋಗಿ ಪೂಜೆ ಮಾಡೋದು, ಅದೆಲ್ಲ ಒಂದು ಇಟ್ಕೊಂಡಿದ್ದಾರೆ, ರೈಟ್. ಸೊ ಇವಳು ಕೂಡ ಮಾಡ್ತಾಯಿದ್ಲು, ಎಲ್ಲ ಅಲ್ಲಿ ಹೋಗುವಂಥ ಹೆಂಗಸರು ಅವ್ರಗಳ ಜೊತೆ ಹೋಗಿ ಆ ಮರಗಳನ್ನು ಪೂಜೆ ಮಾಡಿ ಬಂದರೆ ಏನೋ ಒಳ್ಳೆಯದು ಅಂತ ಒಂದೇನೋ ಥಾಟ್ ಇತ್ತು. ಹಾಗೆ ನಾನು ಹೋಗ್ತಾ ಇದ್ದೆ ಅಲ್ಲಿರೋ ಹೆಂಗಸರುಗಳ ಜೊತೆ, ಈ ಥರ ಸಾಕಷ್ಟು ವರ್ಷ ನಡೀತಾ ಇತ್ತು ಅಂತ ಅಲ್ಲಿ ಹೇಳಿದ್ದಾರೆ. ಈ ಥರ ಇದ್ದಂಥ ಕುಮುತ್ತಾಯಿ ಹೇಗೆ ಚೇಂಜ್ ಆಗ್ತಾ ಹೋಗ್ತಾಳೆ, ಆ್ಯಂಡ್ ಇನ್ನೊಂದು ಕ್ವೆಶನ್, ಯಾಕೆ ಚೇಂಜ್ ಆಗ್ತಾಳೆ? ಓಕೆ, ದೀಸ್ ಟೂ ಕ್ವೆಶನ್ಸ್ ಕೀಪ್ ಇನ್ ಯೋರ್ ಮೈಂಡ್, because we are going to continue in next video. Then you will come to know ಕುಮುತ್ತಾಯಿ ಹೀಗಿರೋಂಥ ಕುಮುತ್ತಾಯಿ ಯಾಕೆ ಹಾಗೆಲ್ಲ ಚೇಂಜ್ ಆಗ್ತಾಳೆ ಅಂತ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಓಕೆ, I hope you understood this much. I will continue in next video. Okay, thank you.